ಮಕ್ಕಳು ಕಳಸುಳಿ ಮಕ್ಕಳು. ಓಹೋ ಬರ್ರಿಯಪ್ಪ ನನ್ನ ಭಾವಿ ಪ್ರೀತಿ ಎಂದರೆ ಬರಿ ಬರಿ ಬರಿ. ಬಂದೇವಿ ಮಾಮಾಶ್ರೀ ಬಂದೇವಿ. ನಮ್ಮ ಇಬ್ಬರು ನಮ್ಮ ಮಕ್ಕಳು ಕೊಡ್ತಾಗ ಮಾತು ಕೊಟ್ಟ ಮಾಮಾಶ್ರೀ ನಮಸ್ಕಾರಗಳು. ನಮಸ್ಕಾರ ಪೋ ನಮಸ್ಕಾರ. ನೀವು ಕೊಟ್ಟ ನಮಸ್ಕಾರ ಎಷ್ಟೊಂದು ಕಾರದಲ್ಲ ಯಾಕ? ಅವ್ ಖಾಲಿ ಹತ್ತ ಹಿಂಗೆ ಕಡಿದಾಗ ನಿಮ್ಗೆ ಅವು ಬ್ಯಾಡಗಿ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ಅವು ತೋಟದಲ್ಲಿ ಹುಟ್ಟಿ ಬೆಳೆದ ಮೆಣಸಿನಕಾಯಿ. ಅವ್ರಿಗೆ ಮಗನಿಗೆ ಗೊತ್ತಿರಲ್ಲ ಖಾರದ ಶೆಪ್ಪದ ಎಲ್ಲ ಹೇಳಿದಿಲ್ಲ ನಾ ಪಾಲ ಅವ್ರಿಗೆ. ಹಾ ಈಗ ನಡೀಲಿ ನಿನ್ನ ಸ್ವಯಂವರ. ಹಿಂದೆ ರಾಜ ಮಹಾರಾಜರಂತೆ ಬಿಲ್ಲಾಟವರು ಬೇಡ ಮಗಳ. ನಾನು ಎರಡು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಟ್ರೆ ನನ್ನ ಮುದ್ದಾದ ಮಗಳಿಗೆ ಇವ್ರಿಗೆ ಕೊಡ್ತಾರ ಮದುವೆ ಮಾಡಕ. ಹಂಗ ಮಾಡಿ ಮಾಮಾಶ್ರೀ ಹಂಗ ಮಾಡ್ರಿ. ಯಾರು ಚಲೋ ಡಾಲೆ ಕೊಡ್ತಾರ ಅವ್ರಿಗೆ ಕೊಟ್ಬಿಡ್ರಿ ನಿಮ್ಮ ಮಗಳು. ಆಯ್ತು ಸರಿ. ನನ್ನ ಮೊದಲನೇ ಒಂದೇನೇ ಪ್ರಶ್ನೆ, ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಶ್ರೇಷ್ಠವಾದ ದೇವರು ಎಲ್ಲಿದೆ ಮತ್ತು ಯಾವುದು? ಅತಿ ದೊಡ್ಡ ದೇವರ ಅಂದ್ರೆ ಗೊಮ್ಮಟೇಶ್ವರ ಮಹಾರಾಜ ಇದೆ. ಗೊಮ್ಮಟೇಶ್ವರ ಮಹಾರಾಜು ಅಲ್ಲ, ತಪ್ಪು. ಸದಾನಂದ, ಈ ಜಗತ್ತಿನಲ್ಲಿ ಶ್ರೇಷ್ಠವಾದ ದೇವರೆಂದರೆ ಹೆತ್ತ ತಂದೆ ತಾಯಿಗಳಿರೋದು ಮನೆಯ ಮಂದಿರದಲ್ಲಿ. ಕರೆಕ್ಟ್ ಸದಾನಂದ. ಇನ್ನು ನನ್ನ ಎರಡನೇ ಪ್ರಶ್ನೆ, ಭೂಲೋಕ, ಮರ್ತ್ಯಲೋಕ, ಪಾತಾಳ ಲೋಕ, ನಿಮಗೆ ಯಾವ ಲೋಕ ಶ್ರೇಷ್ಠ? ಆ ಮೂರು ಲೋಕಲ್ಲಿ ನನಗ ದೇವಲೋಕ ಇಷ್ಟ ಇದೆ. ನಿನಗೆ ಯಾವ ಲೋಕ ಶ್ರೇಷ್ಠ ಪಾತಮ್ಮ? ನೋಡ ಮರಿಯಪ್ಪ, ದೇವಲೋಕ, ಮರ್ತ್ಯಲೋಕ, ಪಾತಾಳ ಲೋಕಗಳಿಸಲು ನನಗೆ ಪ್ರೇಮ ಲೋಕ ಇಷ್ಟ. ಸರಿ ಸರಿ ಸತ್ಯನ, ನೀನು ಸರಿಯಾಗಿ ಉತ್ತರ ಪ್ರಶ್ನೆ ಕೊಟ್ಟಿದೆ. ಇನ್ನು ನೀವು ನಿಮ್ಮ ಒಪ್ಪಿಗೆ ಪ್ರಕಾರ ಗೆದ್ದವನು ಗಂಡನಾಗಿರ್ಬೇಕು, ಸೋತವನು ಅಣ್ಣನಾಗಿರ್ಬೇಕು. ಇದಕ್ಕೇನಂತೀರಿ ನೀವು? ಅಲ್ರಿ ಕಾಮೇಶ್ವರ, ನೀವು ಸ್ವಲ್ಪ ನಾನು ಅಲ್ಲಿ ಇರ್ತೀನಿ, ನನಗ ಚಾನ್ಸ್ ಕೊಟ್ಟು ನೋಡ್ರಿ ಅವರು. ಸುಮ್ಮ ನಡೆಯೋ ಸೊಳ್ಳೆ ಮಗನ. ಏ ತಮ್ಮ, ಸಾಕು ಮುಚ್ಚಿನ ಬಾಯಿ ಹಿಡಿಯಲ್ಲ ಛತ್ರಿ. ಅಲ್ರಿ ಕಾಮೇಶ್ವರ, ಇವತ್ತ ಬೇರೆ ನಗೆ ಬೇರೆ ಮಾಡಿದ್ರ ಮಾ ಪಾಪ ಅಂತ ನಿಮಗ. ಇವತ್ತು ಒಂದಿನ ಆದ್ರೂ ಚಾನ್ಸ್ ಕೊಟ್ಟು ನೋಡ್ರಿ, ನಾನು ಅಲ್ಲಿ ಇರ್ತೀನಿ ನಿಮ್ ಬಲ್ಯಾಗ. ಮಗಳ ಕಾಮಾಕ್ಷಿ, ಈಗ ನಡೆಯವ ಜಂಬಳಿ ಗುಡದಾಗ ಆ ಬೀರಣ್ಣರ ಗುಡಿಯಲ್ಲಿ ನಿಂದು ಸದಾನಂದ ಮದುವೆ ಮಾಡ್ತೇನೆ. ನಡಿ ನಡಿ. ರೈಟ್ ರೈಟ್ ಗಾಡಿ ರೈಟ್. ಹಂಗಂದ್ರೆ ಇವತ್ತು ನಾನು ಇಲ್ಲೇ ಇರ್ತೀನಿ. ಇವತ್ತು ಒಂದಿನ ನಿನ್ನ ಬಲ್ಲ ಅಡ್ಜಸ್ಟ್ ಮಾಡ್ಕೋ. ನಾಳೆ ನನ್ನ ಪಾಡ ನನಗ, ನಿನ್ನ ಪಾಡ ನಿನಗ. ಹಾಗಾದ್ರೆ ಬಿಡು ನಡಿ.